ಈಗ ಮುಂದಿನ ಪ್ರಶಸ್ತಿಯನ್ನು ಘೋಷಿಸುವಂಥ ಸಮಯ. ಇವರ ಹೆಸರು ಸ್ವರೂಪ ರಾಣಿ. ನೋವು ಸಂಕಟದಲ್ಲಿದ್ದ ಆ ತಾಯಿಯ ಹೃದಯ ಮಿಡಿದಿದ್ದು ಮತ್ತೆ ಚೇತರಿಸಿಕೊಂಡಿದ್ದು ಭೂಮಿ ತಾಯಿಯ ಸೇವೆಯಲ್ಲಿ. ನಮ್ಮ ನೆಲದ ನೈಸರ್ಗಿಕ ದೇಸಿ ಉತ್ಪನ್ನಗಳನ್ನು ವಿದೇಶಗಳಿಗೆ ತಲುಪಿಸಿ ಬದುಕಿಗೆ ಹೊಸ ಸ್ವರೂಪ ಕೊಟ್ಟ ರಾಣಿ ಇವರು. ಹಾಗಾದರೆ ಇವರ ಒಂದು ವಿಟಿಯನ್ನು ನೋಡ್ಕೊಂಡು ಬರೋಣ. ಸ್ವರೂಪ ರಾಣಿ. ಪುತ್ರ ಶೋಕದ ಕಣ್ಣೀರನ್ನೇ ಸಮಾಜಮುಖಿ ಶಕ್ತಿಯನ್ನಾಗಿ ಪರಿವರ್ತಿಸಿದ ಮೈಸೂರಿನ ಮಣ್ಣಿನ ಮಗಳು. 2 ದಶಕಗಳ ಶಿಕ್ಷಕ ವೃತ್ತಿ ತ್ಯಜಿಸಿ ಭೂಮಿಗೆ ವಿಷ ಉಣಿಸದೆ ಕೃಷಿ ಮಾಡುವ ಅಚಲ ಸಂಕಲ್ಪ. ಗೋ ಸಂರಕ್ಷಣೆ ಮತ್ತು ಸಾವಯವ ಕೃಷಿಯಲ್ಲಿ ಹೊಸ ಇತಿಹಾಸ ಬರೆದ ಪ್ರಗತಿಪರ ರೈತ ಮಹಿಳೆ ಸ್ವರೂಪ ರಾಣಿ. ಕೇವಲ 3/4 ಎಕರೆ ಜಮೀನಿನಲ್ಲಿ ಸಾವಯವ ಕೃಷಿಯ ಮಹಾಕ್ರಾಂತಿ. ಹಾಲಿನಿಂದ ಹಿಡಿದು ಗೋಮೂತ್ರ ಸಗಣಿಯವರೆಗೂ ಮೌಲ್ಯವರ್ಧನ ಕಂಡುಕೊಂಡ ವಿನೂತನ ಹೆಜ್ಜೆ. ಸೋಪು, ಶಾಂಪೂ, ಸ್ಯಾನಿಟೈಸರ್ ಮತ್ತು ಗೋಮಯದ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಸ್ವಾವಲಂಬನೆಯ ದೀಕ್ಷೆ. ಪಂಚಗವ್ಯ ತರಬೇತಿಯ ಮೂಲಕ 100 ಜನರಿಗೆ ಆರ್ಥಿಕತೆಯ ಪಾಠ. ಹಂಪಾಪುರದ ಹಳ್ಳಿಯಿಂದ ಲಂಡನ್, ದುಬೈವರೆಗೂ ಪಸರಿಸಿದೆ ಇವರ ದೇಸಿ ಉತ್ಪನ್ನಗಳ ಕಂಪು. ನೋವಿನ ಮಡುವಿನಲ್ಲಿ ಅರಳಿದ ನೈಜ ಉತ್ಸಾಹ. ಶೂನ್ಯ ಬಂಡವಾಳದಲ್ಲಿ ಸೃಷ್ಟಿಯಾದ ಅದ್ಭುತ. ಮಣ್ಣು, ಗೋವು, ಸಂಸ್ಕಾರ ಮತ್ತು ಮನುಕುಲದ ಒಳಿತಿಗಾಗಿ ಮಿಡಿಯುವ ಈ ನಿಸ್ವಾರ್ಥ ಮನಸ್ಸಿಗೆ 2026ರ ಶಿ ಪವರ್ ಅವಾರ್ಡ್ಸ್ ವೇದಿಕೆಯಲ್ಲಿ ಅತ್ಯುನ್ನತ ಗೌರವ. ನನ್ನನ್ನು ಇಂತಹ ಒಂದು ಸುವ್ಯವಸ್ಥಿತವಾದಂತಹ ಕಾರ್ಯಕ್ರಮದಲ್ಲಿ, ಅಷ್ಟು ಪುಟ್ಟ ಗ್ರಾಮದಲ್ಲಿ ಏನೋ ನನ್ನ ಪಾಡಿಗೆ ನಾನು ದನ ಮೇಯಿಸ್ಕೊಂಡಿದ್ದೀನಷ್ಟೇ, ಅಂಥದ್ದನ್ನು ಗುರುತಿಸಿ ನಾಮಿನೇಟ್ ಮಾಡಿದಂತಹ ನನಗೆ ಅರಿವಿಲ್ಲದ ಅದೆಷ್ಟು ಮಂದಿಯೋ ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತಾ, ಗೌರಿ ಶಕ್ಕಿ ಮತ್ತು ಅವರ ಎಲ್ಲ ಸಹಪಾಠಿಗಳಿಗೆ ಅತ್ಯಂತ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೆ ಪ್ರಾಯಶಃ ಅವ್ರು ಮರ್ತಿರ್ತಾರೆ, ನಮ್ಮಂಥವರು 1000 ಮಂದಿಯ ಇಂಟರ್ವ್ಯೂ ಆಗಿರ್ತದೆ. ರಾಧಿಕಾ ರಾಣಿ ಮೇಡಮ್ ಅವರು 10 ವರ್ಷಗಳ ಹಿಂದೆ ನನ್ನನ್ನು TV9ನಲ್ಲಿ ಇಂಟರ್ವ್ಯೂ ಮಾಡಿದರು. ಅದನ್ನು ಕೂಡ ವಿಶ್ವಸನೀಯವಾಗಿ ತಮ್ಮನ್ನು ಕೃತಜ್ಞತೆಯನ್ನು ಹೇಳ್ತೇನೆ. ಮಾತೃದೇವೋ ಭವ. ನಾವೆಲ್ಲ ಮೊದಲು ಹೇಳೋದೇ ತಾಯಿಗೆ ವಂದನೆ, ನಂತರ ಪಿತೃ ಆಚಾರ್ಯ ಅಂತ ಹೇಳ್ತೀವಿ. ಅಂತಹ ಮಾತೃವಂದನೆಯ ಕಾರ್ಯವನ್ನು ಈ ದಿನ ನೆರವೇರಿಸ್ತಾ ಇದ್ದೀರಾ. ಅಂತಹ ಮಾತೆಗೆ ಮಾತೆ ಯಾರಪ್ಪ ಅಂದರೆ, ಗಾವೋ ವಿಶ್ವಸ್ಯ ಮಾತರಃ. ತಾಯಿ ಎದೆ ಹಾಲು ಬರದೆ ಹಾಲು ಕುಡಿದೇ ಇರೋ ಮಕ್ಕಳು ಇದ್ದರೂ ಇರಬಹುದು, ಆದರೆ ಹಸುವಿನ ಹಾಲನ್ನು ಕುಡಿಯದೆ ತನ್ನ ಗರ್ಭದಲ್ಲಿರುವ ಮಗುವನ್ನಾಗಲಿ, ತಾನು ಎದೆ ಹಾಲು ಉಣಿಸಬೇಕಾದ ಮಗುವನ್ನಾಗಲಿ ಸಾಕದಂಥ ತಾಯಿ ಯಾರೂ ಇಲ್ಲ. ಹಾಗಾಗಿ ಇಡೀ ಜಗತ್ತಿನ ಮಾತೆ ಗೋಮಾತೆ, ಇಂದು ನೀವು ಏನು ಒಂದು ಗೌರವವನ್ನು ಕೊಡಮಾಡಿದ್ದೀರಾ, ಅಂತಹ ಒಂದು ಗೌರವ ಸಂಪೂರ್ಣವಾಗಿ ನಮ್ಮ ವಿಶ್ವದ ಗೋಮಾತೆಯರಿಗೆ, ವಿಶೇಷವಾಗಿ ಭಾರತೀಯ ದೇಸಿ ತಳಿ ಗೋಮಾತೆಯರಿಗೆ ತಲುಪಬೇಕು ಅಂತ ನಾನು ಭಾವಿಸ್ತೇನೆ. ನನ್ನ ಈ ಸತತ ಪ್ರಯತ್ನದ ತಪಸ್ಸಿನ ಉದ್ದೇಶ ಒಂದೇ, ರೈತ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಕೇವಲ 2 ಹಸುಗಳನ್ನು, ದೇಸಿ ಹಸುವನ್ನು ಸಾಕಿದ್ರೆ ಅವನು ಇವತ್ತೇನು ನೀವು ಸ್ಮಾರ್ಟ್ ಕೆಲಸಗಳಲ್ಲಿ ಗಳಿಸ್ಕೊತೀರ, ಅಂತಹ ಲಕ್ಷಾಂತರ ರೂಪಾಯಿನ ಪ್ರತಿ ತಿಂಗಳು ಪಡ್ಕೊಳ್ಬಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗ್ತೀನಿ ಅಂತ ಹೇಳಿ ಕಳೆದ 22 ವರ್ಷಗಳಿಂದ ಈ ಒಂದು ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದೇನೆ. ಕನಿಷ್ಠ ಒಂದು 65ರಿಂದ 70 ಜನರಿಗೆ ಈ ಸಂಬಂಧವಾದಂತಹ ಶಿಕ್ಷಣವನ್ನು ಕೊಟ್ಟಿದೆ. ಈಗಾಗಲೇ ನನ್ನನ್ನು ಮೊದಲುಗೊಂಡಂತೆ 30ಕ್ಕೂ ಹೆಚ್ಚು ಮಂದಿ ನಾವು ಇದನ್ನು ವೃತ್ತಿಯಾಗಿ ನಡೆಸ್ತಾ ಇದ್ದೀವಿ. ಈ ಎಲ್ಲ ಪ್ರಯತ್ನಗಳನ್ನು ಗುರುತಿಸಿರುವಂತಹ ನಿಮಗೆ ಅನಂತಾನಂತ ಧನ್ಯವಾದಗಳನ್ನು ಹೇಳ್ತಾ, ನನಗೆ ಇಷ್ಟು ಪ್ರೇರಣೆಯನ್ನು ಕೊಟ್ಟಂತಹ ಮೊದಲ ವ್ಯಕ್ತಿ ನನ್ನ ತಂದೆ. ಅವರನ್ನು ಇವತ್ತು ನಾನು ಸ್ಮರಿಸ್ತಾ ಇದ್ದರೆ ಅಪರಾಧ ಮಾಡ್ದಂಗೆ ಆಗ್ತದೆ. ನನ್ನ ತಾಯಿ ನನ್ನ
ಹೆರಿಗೆ ಟೈಮ್ನಲ್ಲಿ ಹಾಸಿಗೆ ಹಿಡಿದ್ರೂ ಕೂಡ ತಂದೆಯೇ ತಾಯಿಯಾಗಿ ನನ್ನನ್ನು ತುಂಬ ಚೆನ್ನಾಗಿ ಗಂಡು ಮಗನಂತೆ, ನಮ್ಮ ಹಳ್ಳಿಯ ಮಟ್ಟಕ್ಕೆ ಗಂಡು ಮಗನಂತೆ ಸಾಕಿದ್ರು. ಅದಕ್ಕೆ ಅವರು ತೋರಿಸಿದ ಪ್ರೀತಿಗೆ ನಾನು ಅರ್ಹಳಾಗಿ ಇಷ್ಟು ವರ್ಷದ ಬದುಕನ್ನು ಬದುಕ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.